ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಅಂದ್ರೆ ರ್ಯಾಪಿಡೋ ಅಪ್ಡೇಟ್ ಇದೆ. ಅಪ್ಡೇಟ್ ಗಿಂತ ಮುಂಚೆ ಇನ್ನೊಂದು ಏನಪ್ಪ ಹೇಳ್ಬೇಕು ಅಂತ ಅಂದ್ರೆ, ಈಗ ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ನನ್ಗಂತೂ ನಿಜ ಡೌಟ್ ಬಂದ್ಬಿಟ್ಟಿದೆ. ಅವರಿಗೆ ತಲೆ ಇದೆಯಾ ಇಲ್ವಾ ಅನ್ನೋದೇ ಒಂದು ಡೌಟ್ ಬಂದ್ಬಿಟ್ಟಿದೆ. ಆ ಡೌಟ್ ಏನಕ್ಕಪ್ಪ ಬಂದಿದೆ ನನಗೆ ಅಂತ ಅಂದ್ರೆ, ಈಗ ರ್ಯಾಪಿಡೋ ಪಾರ್ಸಲ್ ಆಗಿ ಬುಕ್ ಮಾಡ್ತಾ ಇದಾರೆ ಎಷ್ಟೋ ಜನ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಆಕ್ಟಿವ್ ಇದ್ದೀರಾ ಅಂತ ಅಂದ್ರೆ ನಿಮಗೆ 100% ಗೊತ್ತಿರುತ್ತೆ ಏನೇನೆಲ್ಲ ವಿಷಯ ನಡೀತಾ ಇದೆ ಅಂತ. ಎಷ್ಟೋ ಜನ ಅಷ್ಟೇ ಈಗ ಪಾರ್ಸಲ್ ತರ ಬುಕ್ ಮಾಡ್ತಾರೆ, ಈಗ ರೈಡ್ ನ ತಗೊಂಡ್ ಹೋಗ್ತಾ ಇದಾರೆ. ಅದರಿಂದಾಗಿ ಈಗ ಏನಾಗುತ್ತೆ ಅಂತ ಅಂದ್ರೆ, ಈಗ ರೈಡ್ ತಗೊಂಡ್ ಹೋಗ್ತಾ ಇರೋರಿಗೂ ಕೂಡ ಅಷ್ಟೇ. ಈಗ ರೈಡ್ ತಗೊಂಡ್ ಹೋಗ್ತಾ ಇದಾರೆ ಅಂತ ಅಂದ್ರೆ, ಈಗ ಪಾರ್ಸಲ್ ಬುಕ್ ಮಾಡ್ತಾರೆ, ಅವ್ರ ಜೊತೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಪಾರ್ಸಲ್ ಇಲ್ಲ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾ ಇದಾರೆ. ಅದರಿಂದಾಗಿ ಏನ್ ಆಗ್ತಾ ಇದೆ ಅಂತ ಅಂದ್ರೆ, ಈಗ ಪ್ಯಾಸೆಂಜರ್ನ ಕೂಡ ಎಷ್ಟೋ ಜನ ಕರ್ಕೊಂಡು ಹೋಗ್ತಾ ಇದಾರೆ. ಏನಕ್ಕೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಇವಾಗ ಕೋರ್ಟಿನ ಒಂದು ಆರ್ಡರ್ ಬಂದಿದೆ ಅಂತಂದ್ರೆ ಯಾರು ಕೂಡ ಅದನ್ನ ಫಾಲೋ ಮಾಡ್ಬೇಕು. ಅದು ಬಿಟ್ಟು ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಷ್ಟೊಂದ್ ಜನ ಅದನ್ನ ಫಾಲೋನೇ ಮಾಡ್ತಾರೆ. ಏನು ಫಾಲೋ ಮಾಡ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಿನ್ನೆಲ್ಲ ಅಷ್ಟು ನಿನ್ನೆ ಮೊನ್ನೆ ಈಗ ಎಷ್ಟೊಂದ್ ಜನ, ನಾನು ಅಂತಲ್ಲ ಎಷ್ಟೊಂದ್ ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದ್ ಜನ ಹೇಳ್ತಾ ಇದಾರೆ ಬ್ಯಾನ್ ಆಗಿದೆ, ಯಾವುದೇ ಕಾರಣಕ್ಕೂ ಯಾರು ಕೂಡ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ತಾ ಇದಾರೆ. ಬಟ್ ಈ ಆದ್ರೂ ಕೂಡ ಎಷ್ಟೊಂದ್ ಜನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅಂದ್ರೆ, ಅವ್ರಿಗೆ ಏನು ತಲೆ ಇದೆಯೋ ಇಲ್ಲೋ ಅಂತ ನನಗಂತೂ ಹೇಳ್ತಾ ಇಲ್ವಾ. ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಇಷ್ಟೆಲ್ಲ ನಡೀತಿದ್ರು ಕೂಡ ನೀವು ಇನ್ನೂ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಅಂದ್ರೆ, ಅದು ನಿಮ್ಗೆ ಹೇಳ್ಬೇಕು. ಇದು ಇನ್ನೊಂದೇನ್ ಗೊತ್ತಾ, ನೀವು ಈಗ ಯಾವ್ದೋ 100 ರೂಪಾಯಿ 50 ರೂಪಾಯಿ ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂತ ಅಂದ್ರೇನಪ್ಪ. ಒಂದು 150 ರೂಪಾಯಿ ಬರ್ಬೋದು ಅಷ್ಟೇ. ಈಗ ಪಾರ್ಸಲ್ ಅಂತ ಬುಕ್ ಮಾಡಿರ್ತಾರೆ, ಪ್ಯಾಸೆಂಜರ್ನ ಕರ್ಕೊಂಡೋದ್ರೆ ಏನಿಲ್ಲ ಅಂತ ಅಂದ್ರೆ ಒಂದು 150 ರೂಪಾಯಿ ನಿಮಗೆ ಬರ್ಬೋದು. ಬಟ್ 150 ರೂಪಾಯಿ ನೀವು ಮುಖ ನೋಡಕ್ ಹೋದ್ರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ನಿಮ್ಗೆ. ಏನಾದ್ರೂ ಅವ್ರು ಹಿಂದೆಗಡೆ ಕೂತಿರ್ತಾರಲ್ಲ, ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಪೂರ್ತಿ ಜವಾಬ್ದಾರಿ ನಿಮ್ ಮೇಲೆ ಬರುತ್ತೆ. ಏನಕ್ಕಪ್ಪ ಅಂತ ಅಂದ್ರೆ, ಈಗ ಕಂಪ್ನಿಯವರು ಕೂಡ ಜವಾಬ್ದಾರಿ ತಗೊಳಲ್ಲ. ಆಮೇಲೆ ಯಾವ್ದೇ ಅಸೋಸಿಯೇಷನ್, ಯಾವ್ದೇ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಯಾರು ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳಲ್ಲ. ಅದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕಾಗಿರೋದು ನೀವೇ ಆಗ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನೀವು ಒಂದು ಎಲ್ಲ ರೋಡಲ್ಲಿ ಹೋಗ್ತಾ ಇರ್ತೀರ, ರೋಡ್ ಹೋಗ್ಬೇಕಾದ್ರೆ ನೀವು ಏನಾದ್ರು ಒಬ್ರು ಡ್ರಾಪ್ ಕೊಡ್ಬೇಕು ಅಂದ್ರೂ ಇವಾಗ ಹಿಂದೆ ಮುಂದೆ ನೋಡ್ಬೇಕಾದ್ರೆ, ಏನಕ್ಕೆ ಅಂತ ಅಂದ್ರೆ ಡ್ರಾಪ್ ಕೊಡ್ಬೇಕಾದ್ರೂ ಕೂಡ ಅಷ್ಟೇ ಅವ್ರು ಹಿಂದೆಗಡೆ ಬಂದು ಕೂತ್ಕೊಂಡ್ರು ಅಂತ ಅಂದ್ರೆ ಏನೋ ಆಕ್ಸಿಡೆಂಟ್ ಆಗಲ್ಲ. ಅಕಸ್ಮಾತ್ ನಮ್ಮ ಗ್ರಾಚಾರ ಕೆಟ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದ್ರೆ, ಅವರ ಲೈಫ್ ಟೈಮ್ ಅರ್ನಿಂಗ್ಸ್ ಜೊತೆಯಲ್ಲಿ ಅವ್ರಿಗೆ ಕೋರ್ಟ್ ಈಗ ಕೇಸು ಎಲ್ಲ ಆಗುತ್ತೆ. ಕೇಸ್ ಎಲ್ಲ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಜಜ್ಮೆಂಟ್ ಬರುತ್ತೆ. ಜಜ್ಮೆಂಟ್ ಬಂದಂತ ಟೈಮಲ್ಲಿ ಅವರು ಎಷ್ಟು ವ್ಯಾಲ್ಯೂ ಇದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ಕೆಲಸ ಮಾಡ್ತಾ ಇದ್ರು, ಅವ್ರು ಎಷ್ಟು ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದ್ರು, ಅದ್ರ ಮೇಲೆಲ್ಲ ಹೇಳ್ಬಿಟ್ಟು ನಾವು ಅವ್ರಿಗೆ ದುಡ್ಡು ಕಟ್ಕೊಡ್ಬೇಕಾಗುತ್ತೆ. ಸೊ ನೀವು ಯಾರೋ 100 ರೂಪಾಯಿ 150 ರೂಪಾಯಿ ನೋಡಕ್ ಹೋಗಿ ನೀವು ಯಾರೋ ಪಾರ್ಸಲ್ ನ ಬುಕ್ ಮಾಡಿರ್ತಾರೆ, ಅದಾದ್ಮೇಲೆ ಅವ್ರನ್ನ ನೀವು ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತೀರಾ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗೋಯ್ತಪ್ಪ. ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೀವು 100 150 ನೋಡೋ ಅಷ್ಟೊಲ್ಲಿ ನೀವು ಕೋರ್ಟು ಕೇಸು, ಆಮೇಲೆ ಅದ್ರ ಜೊತೆ ನೀವು ಕಾಂಪನ್ಸೇಷನ್ ಎಲ್ಲ ಕಟ್ಕೊಡೋ ಅಷ್ಟೊತ್ತಿಗೆ ಏನಂದ್ರೆ ನಿಮ್ ಜೀವನ ಫುಲ್ 100% ಹಾಳಾಗೋಗುತ್ತೆ. ಅದರಿಂದಾಗಿ ದಯವಿಟ್ಟು ಯಾರು ಕೂಡ ಇವಾಗ ಪಾರ್ಸಲ್ ಬುಕ್ ಮಾಡಿ ನಿಮ್ಗೆ ಏನಾದ್ರು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ಬೇಡ್ರಿ. ನಾವು ಕರ್ಕೊಂಡು ಹೋಗಲ್ಲ ಅಂತಾನೆ ನೀವು ಹೇಳ್ಬೇಕು. ಬಟ್ ನಾವ್ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ನೋಡಿ, ಈಗ ಆಟೋ ಅಧ್ಯಕ್ಷರು ಆ ಅಧ್ಯಕ್ಷರು ಇವರೆಲ್ಲ ಬುಕ್ ಮಾಡ್ಬಿಟ್ಟು ಈ ಪಾರ್ಸಲ್ ಬುಕ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ರಿ ಅಂದ್ರೂ ಕೂಡ ಅವರು ಎಷ್ಟೋ ಜನ ಕರ್ಕೊಂಡು ಹೋಗ್ತಾ ಇದಾರೆ. ಬಟ್ ಯಾಕೆ ಕರ್ಕೊಂಡು ಹೋಗ್ತಾ ಇದೀರ ಅಂತ ನನ್ಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನೋಡಿ, ಇವಾಗ ಕಂಪ್ನಿಯವ್ರಿಗೂ ಬ್ಲೇಮ್ ಮಾಡಂಗಿಲ್ಲ. ಈಗ ಕಂಪ್ನಿಯವರು ಅಷ್ಟೇ, ಈಗ ನೆನ್ನೆ ಎಲ್ಲ ಏನ್ ಮಾಡಿದ್ರು ಅಂತ ಅಂದ್ರೆ, ಕಸ್ಟಮರ್ ಅಪ್ಲಿಕೇಶನ್ ಇತ್ತಲ್ಲ, ಕಸ್ಟಮರ್ ಅಪ್ಲಿಕೇಶನ್ ಅಲ್ಲಿ ಅವರು ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಿರೋ ತರ ತೋರಿಸಿದ್ರು. ಬಟ್ ಇವಾಗ ನಾನು ರ್ಯಾಪಿಡೋ ಓಪನ್ ಮಾಡಿ ತೋರಿಸ್ತೀನಿ ತಡೀರಿ ನಿಮಗೆ. ಸೈಡ್ ಹಾಕೊಂತೀನಿ ನೋಡಿ. ಈಗ ರ್ಯಾಪಿಡೋ ಕ್ಯಾಪ್ಟನ್ ಓಪನ್ ಮಾಡ್ತೀನಿ. ರ್ಯಾಪಿಡೋ ಕ್ಯಾಪ್ಟನ್ ಓಪನ್ ಮಾಡ್ತೀನಿ ನೋಡಿ. ಈಗ ಗೋ ಆನ್ ಡ್ಯೂಟಿ ಅಂತ ತೋರಿಸ್ತಾ ಇದೆ. ಗೋ ಆನ್ ಡ್ಯೂಟಿಲಿ ಈಗ ಏನ್ ಮಾಡಿದ್ದಾನೆ ಅಂತ ಅಂದ್ರೆ, ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ತೆಗೆದಿದ್ದಾರೆ ನೋಡಿ. ಇವಾಗ ಸರ್ವಿಸ್ ಮ್ಯಾನೇಜರ್ ನಾನು ಓಪನ್ ಮಾಡ್ತೀನಿ ನೋಡಿ. ಸರ್ವಿಸ್ ಮ್ಯಾನೇಜರ್ ಓಪನ್ ಮಾಡ್ತೀನಿ. ನಂಗೆ ಫುಡ್ ಡೆಲಿವರಿ ಇದೆ, ಆಮೇಲೆ ಪಾರ್ಸಲ್ ಡೆಲಿವರಿ ಇದೆ, ಆಮೇಲೆ ಗ್ರೋಸರೀಸ್ ಡೆಲಿವರಿ ನಂದು ಇನ್ನೂ ಆಕ್ಟಿವ್ ಆಗಿಲ್ಲ. ಈಗ ಕಂಪ್ನಿ ಕಡೆಯವರೇನು ಏನು ಕೂಡ ಇವಾಗ ನೋಡಿ ತೆಗೆದು ಬಿಟ್ಟಿದ್ದಾರೆ. ಆದ್ರೂ ಕೂಡ ನೀವು ಇನ್ನ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ನಿಮ್ಗೆ ಯಾವ ತರ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ನೇಹಿತರೆ ಯಾರು ಕೂಡ ಬೈಕ್ ಟ್ಯಾಕ್ಸಿ ಮಾಡಬೇಡಿ. ಈಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಪ್ರತಿದಿನ 5 ಗಂಟೆಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರ್ಯಾಪಿಡೋ ಕ್ಯಾಪ್ಟನ್ ಓಪನ್ ಮಾಡ್ತೀನಿ ಹಂಗೆ ಅವನೇ ಹೇಳ್ತಾ ಇದ್ದಾನೆ. 5 ಗಂಟೆಗೆ ದಿನ ನಾನು ಅಪ್ಡೇಟ್ ಕೊಡ್ತೀನಿ. ಫೈನಲ್ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಗೆ 24ನೇ ತಾರೀಕು ಬರುತ್ತೆ. 24ನೇ ತಾರೀಕು ಏನಾಗುತ್ತೆ ಏನು ಅಂತ ತಿಳ್ಕೊಂಡು ಅದಾದ್ಮೇಲೆ ಈಗ ಅಪ್ರೂವಲ್ ಬಂದ್ರೆ ನಾವು ಮಾಡಿ ಅಂತಾನೆ ಹೇಳ್ತೀವಿ. ಈಗ ನಮಗೂ ಕೂಡ ಬೈಕ್ ಟ್ಯಾಕ್ಸಿ ಮಾಡೋದು ಇಷ್ಟನೇ. ಅದರಿಂದಾಗಿ ಈಗ 24ನೇ ತಾರೀಕು ಏನ್ ಬರುತ್ತೋ ಅಪ್ಡೇಟ್, ಅದ್ರ ಮುಖಾಂತರ ನಾವು ಹೋಗೋಣ. ಅದು ಬಿಟ್ಬಿಟ್ಟು ನೀವು ಇಷ್ಟೆಲ್ಲ ಹೇಳಿ ಕೋರ್ಟಿಂದ ಆರ್ಡರ್ ಎಲ್ಲ ಬಂದಿದೆ, ಸ್ಟೇ ಬಂದಿದೆ, ಬ್ಯಾನ್ ಬಂದಿದೆ, ದಿನಾ ನ್ಯೂಸ್ ಅಲ್ಲಿ ಪಡ್ಕೊಳ್ತಾ ಇದಾರೆ. ಆದ್ರೂ ಕೂಡ ನೀವು ಹೋಗ್ಬಿಟ್ಟು ಪಾರ್ಸಲ್ ಲೆಕ್ಕದಲ್ಲಿ ನೀವು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಅಂದ್ರೆ, ನೀವು ತುಂಬಾ ಮುಂದೆ ತುಂಬಾ ಸಫರ್ ಪಡ್ತೀರಾ. ಈಗ ಅವ್ರು ಹಿಡಿತಾ ಇದಾರೆ, ಕೇಳ್ತಾ ಇದಾರೆ, ಈಗ ಪೊಲೀಸ್ನವ್ರು ಹಿಡ್ಕೊಡ್ತಾ ಇದಾರೆ ಅನ್ನೋದಕ್ಕಿಂತ ನೀವು ನಿಮ್ಮ ಲೈಫ್ ಬಗ್ಗೆ ನಿಮಗೆ ಸೆಕ್ಯೂರಿಟಿ ಇಲ್ಲ. ಈಗ ಕರ್ಕೊಂಡು ಹೊರಟೋಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಫುಲ್ ನಿಮ್ ಲೈಫ್ ಫುಲ್ ಬರ್ನ್ ಆಗೋಗುತ್ತೆ ಅಂತಾನೆ ಹೇಳ್ತಾ ಇದೀನಿ ನಾನು. ಏನಕ್ಕೆ ಅಂತಂದ್ರೆ ಕಾಂಪನ್ಸೇಷನ್ ಕಟ್ಕೊಡೋ ವರ್ಷದಲ್ಲಿ ತುಂಬಾ ಅಂದ್ರೆ ತುಂಬಾ ನಿಮ್ಗೆ ಎಫರ್ಟ್ ಆಗುತ್ತೆ ನಿಮ್ಮ ಲೈಫ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ದಯವಿಟ್ಟು ಯಾರು ಕೂಡ ಈಗ 24 ಇಷ್ಟು ದಿವಸನೇ ವೆಯ್ಟ್ ಮಾಡಿದೀವಿ ಅಂತ, ಇನ್ನೊಂದು ವಾರ 24ನೇ ತಾರೀಕು ಏನ್ ಜಜ್ಮೆಂಟ್ ಬರುತ್ತೆ, ಫೈನಲ್ ಜಜ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ನೋಡೋಣ. 24ನೇ ತಾರೀಕು ಏನ್ ಬರುತ್ತೆ ಅದನ್ನು ಕೂಡ ತಿಳ್ಕೊಂಡು
ಅಕಸ್ಮಾತ್ ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ನಮಗೆ ಈಗ ಬೈಕ್ ಟ್ಯಾಕ್ಸಿ ಬಂದ್ರೆ ನಮಗೂ ಕೂಡ ಮಾಡಕ್ ಖುಷಿನೇ, ನಾನು ಕೂಡ ಅವಾಗ ಮಾಡ್ತೀನಿ, ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ. ಬಟ್ ಅಷ್ಟೊಂದು ಆತರ ಏನಕ್ಕಪ್ಪ, ನಾನು ಹೇಳ್ತಾ ಇರೋದು ಅಷ್ಟೇ. ಅದ್ರ ಬದಲು ಬೇರೆ ಆಪ್ಷನ್ ಬೇರೆ ತುಂಬಾ ಇದಾವೆ, ಎಷ್ಟೊಂದು ಜಾಬ್ಗಳಿದಾವೆ, ಅದು ಹೋಗಿ ಮಾಡಿ. ನೀವು ಬೈಕ್ ಟ್ಯಾಕ್ಸಿ ಒಂದೇ ನಂಬ್ಕೊಂಬೇಡಿ. ಈಗ ಬೈಕ್ ಟ್ಯಾಕ್ಸಿನೇ ಮಾಡಬೇಕು ಅನ್ನೋದು ಏನಿಲ್ಲ ನಿಮ್ಗೆ. ಈಗ ರ್ಯಾಪಿಡೋನೇ ಮಾಡ್ಬೇಕು ಅನ್ನಂಗಿದ್ರೆ ನಿಮ್ಗೆ ಬೇರೆ ಯಾವ್ದೋ ಐಡಿ ಇಲ್ಲಪ್ಪ, ನನಗೆ ರ್ಯಾಪಿಡೋನೇ ಮಾಡ್ಬೇಕು ಅಂತ ಇದ್ರೆ ರ್ಯಾಪಿಡೋ ಫುಡ್ ಇದೆ, ಪಾರ್ಸಲ್ ಇದೆ ಅಂತಂದ್ರೆ ನೀವು ಪಾರ್ಸಲ್ ಮಾತ್ರ ತಗೊಂಡೋಗಿ. ಅದು ಬಿಟ್ಬಿಡಿ ನೀವು ಪ್ಯಾಸೆಂಜರ್ನೆಲ್ಲ ಕರ್ಕೊಂಡು ಹೋಗ್ಲೇಬೇಡಿ. ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋದೇ ಇಲ್ಲಿ ತಪ್ಪಾಗ್ತಾ ಇರೋದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.